ಸಲ್ಲ ಇಲ್ಲಿ ಸಲ್ಲ ಪಾಂಡುರಂಗ ಗೊತ್ತಿಲ್ಲ. ರಾಜು, ಲವ್ ಮಾಡೋದು ಇಷ್ಟೊಂದು ಕಷ್ಟ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಸುಮ್ಮನ ನಾನು ಇದೀನಲ್ಲ, ಯಾಕೆ ಎದ್ರಕೊಂತೀಯ? ನೀನೇನೋ ಇದ್ಯಾ, ಆದ್ರೆ ನಮ್ ಪ್ರೀತಿ ಮರೋ ಚರಿತ್ರ ಸಿನಿಮಾ ಆಗಲ್ಲ ತಾನೆ? ನೋ ನನ್ನ ಬಾಬಿ ಸಿನಿಮಾ ತರ ಹ್ಯಾಪಿ ಎಂಡಿಂಗ್ ಆಗುತ್ತೆ. ಇವಾಗ ನಾವ್ ಎಲ್ಲಿಗೆ ಹೋಗೋದು ಅದೇ ಗೊತ್ತಾಗ್ತಾ ಇಲ್ಲ. ಆದ್ರೆ ನಮ್ ತಂದೆ ದೀಪೇಂದ್ರ ನೀನ್ ನನ್ನ ಲವ್ ಮಾಡ್ತಾ ಇರೋದು ನನ್ನ ಆಸ್ತಿಗೋಸ್ಕರ ಅಂತ ತಪ್ಪು ತಿಳ್ಕೊಂಡಿದ್ದಾರೆ. ನೋಡ್ ರಾಜು, ನನಗ್ ಬೇಕಾಗಿರೋದು ನಿನ್ ಪ್ರೀತಿ, ನಿನ್ ಆಸ್ತಿ ಅಲ್ಲ. ರಾಜು, ಒಂದ್ ಕೆಲ್ಸ ಮಾಡೋಣ, ನಾವಿಬ್ರು ಎಲ್ಲಾದ್ರೂ ಓಡ್ ಹೋಗ್ಬಿಡೋಣ. ಎಲ್ಲಿಗೆ ಅಂತ ಓಡೋಗೋದು? ಸಿಕ್ಕಾಕೊಂಡ್ಬಿಟ್ರೆ? ನನ್ ಫ್ರೆಂಡ್ ಜಾಜಿ ಅಂತಿದ್ದಾಳೆ, ಅವ್ರ ಮನೆಗೆ ಹೋಗಿ ಸ್ವಲ್ಪ ದಿನ ಇದ್ಬೇಡ. ಅದೇನೋ ಸರಿ, ಆದ್ರೆ ಬೇರೆಯವ್ರ ಮನೆಯಲ್ಲಿ ಒಂದ್ ಹುಡುಗಿ ಎಷ್ಟು ದಿವಸ ಅಂತ ಇರಕ್ಕಾಗುತ್ತೆ? ಹುಡುಗ ಆಗಿದ್ರೆ ತಾನೇ ಪ್ರಾಬ್ಲಮ್. ನೀನು ಹುಡುಗಿಯಾಗಿ ನನ್ ಜೊತೆನೆ ಬಂದ್ಬಿಡು. ರಂಗತ್ತೆ, ಇನ್ನು ಎಷ್ಟು ದಿವಸ ನಾನು ಹೀಗೆ ಇರ್ಬೇಕು? ರಾತ್ರಿ ಆದ್ರೆ ಸಾಕು, ಚೆನ್ನಾಗಿ ಹೊರಕ ಹೊಡ್ಕೊಂಡು ನೀವು ಮಲ್ಕೊಂಡ್ಬಿಡ್ತೀರಾ. ನನಗೆ ನಿದ್ದೆನೇ ಬರೋದಿಲ್ಲ. ನನಗೊಂದು ಮದುವೆ ಮಾಡ್ಬೇಕು ಅಂತ ನಿಮ್ಗೆ ಅನ್ಸೇ ಇಲ್ವಾ? ನಾನು ಏನೋ ಮಾಡ್ಲಿ? ಯಾವ ಜನ್ಮದಲ್ಲಿ ಯಾವ ಹುಡುಗಿಗೆ ಮೋಸ ಮಾಡಿದೀಯೋ ಏನು, ಈ ಜನ್ಮದಲ್ಲಿ ಮದುವೆ ಇಲ್ಲದೆ ಒದ್ದಾಡ್ತಾ ಇದೀಯ. ನಿನ್ನ ಮ್ಯಾರೇಜ್ ಬ್ಯೂರೋಗೆ ಎಷ್ಟೋ ಜನ ಹುಡುಗಿರ್ ಫೋಟೋ ಬರ್ತಲ್ಲ, ಯಾವ್ದೋ ಒಂದು ಹುಡುಗಿ ನನಗೆ ತಗಲಕ್ಕದಪ್ಪ. ನೀನೇನೋ ಹುಡುಗಿನ ಒಪ್ಕೋತೀಯ ಕಣೋ, ಆದ್ರೆ ಆ ಹುಡುಗಿ ನಿನ್ನ ಒಪ್ಕೋಬೇಕಲ್ಲ. ಹೀಗೆ ಅವಮಾನ ಮಾಡ್ತಾ ಇದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂಡು ದೆವ್ವಾಗಿ ಬಂದು ನಿಮ್ನೆಲ್ಲ ಕಾಡ್ಬಿಡ್ತೀನಿ. ಅಂತ ಕೆಲಸ ಮಾಡ್ಬೇಡಪ್ಪ. ಇನ್ನು 3 ತಿಂಗಳೊಳಗೆ ನಿನಗೆ ಮದುವೆ ಜೊತೆ ಮುಂಚಿನ ಮಾಡ್ಬಿಡ್ತೀನಿ. ಜಾಜಿ, ಪ್ಲೀಸ್ ಕಮ್ 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 ಕಮ್. ಯಾರೋ ಫ್ರೆಂಡನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ಯಲ್ಲ? ಜಾಜಿ, ಇವಳೇ ನನ್ನ ಫ್ರೆಂಡ್ ರಾಣಿ. ಹಾಯ್ ರಾಣಿ. ಹಾಯ್ ಜಾಜಿ. ಕಲರ್ ವಾಟ್ ಕಲರ್? ಜಾಜಿ ಸಿಂಪಲ್ ನೀವ್ರಿ, ನಿಮಗೆ ಇಂತ ಸುಂದರ ಸ್ನೇಹಿತಿಯರಿದ್ದಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಕಣ್ರಿ. ದಿನ ಈ ತರ ಇಬ್ಬಿಬ್ರು ಕರ್ಸ್ಬಿಡ್ರಿ, ನನ್ನ ಮನೆ ಲಕ ಅನ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಅವಿ, ಇವರಿಬ್ರು ನನ್ನ ಕ್ಲೋಸ್ ಫ್ರೆಂಡು, ನೀವು ಜಾಸ್ತಿ ಮಾತಾಡ್ಬೇಡಿ. ಇದೇ ನಮ್ಗೆ ಆಗಲ್ಲ ಅನ್ನೋದು. ಅಲ್ಲ ಕಣ್ರೆ, ನಾವು ಈ ಮನೆ ಯಜಮಾನ್ರು ಕಣ್ರಿ, ಮನೆಗೆ ಬಂದಿರತಕ್ಕಂಥ ಅತಿಥಿಗಳನ್ನ ಸತ್ಕರಿಸೋದು ನಮ್ಮ ಧರ್ಮ ಅಲ್ವೇನ್ರಿ? ನನ್ನ ಹೆಸರು ಕವನ ಅಲ್ಲ, ಸುಮನ. ಗೊತ್ತಿತ್ತು ಕಣ್ರಿ ನಿಮ್ಮ ಹೆಸರು ಅದೇ ಅಂತ. ಆದ್ರೆ ನಿಮ್ಮ ಹೆಸರನ್ನ ನಿಮ್ಮ ಬಾಯಿಗೆ ಬರ್ಸ್ಬೇಕು ಅಂತ ನಾನು ಹಿಂಗೆಲ್ಲ ಮಾಡಿದೆ. ಹೆಂಗ್ ಮಾಡಿದೆ? ಚೆನ್ನಾಗ್ ಮಾಡಿದೇನೆ ಪೂರ್ಣಿ. ರಾಣಿ. ನಿಮ್ಮ ಹೆಸರು ನಂಗೆ ಗೊತ್ತಿತ್ತು, ಆದ್ರೆ ನಿಮ್ಮ ಹೆಸರನ್ನ ನಿಮ್ಮ ಬಾಯಿಂದ ಬರ್ಸ್ಬೇಕು ಅಂತ ನಾನು ಹಿಂಗ್ ಮಾಡಿದೆ. ಹೆಂಗ್ ಮಾಡಿದೆ? ಚೆನ್ನಾಗ್ ಮಾಡಿದೆ. ಹಲೋ, ನನ್ನ ಹೆಸರು ಪದ್ದು, ನಿನ್ನ ಹೆಸರು? ನನ್ನ ಹೆಸರು ರಾಣಿ, ನಿನ್ ಹೆಸರು? ನನ್ನ ಹೆಸರು ಪದ್ದು, ನಿನ್ನ ಹೆಸರು? ನನ್ನ ಹೆಸರು ರಾಣಿ, ನಿನ್ ಹೆಸರು? ಯಾಕೆ ಮಾಡ್ರಿ ಮಗ್ಗಿ ಹೇಳೋದನ್ನ? ಪಾಂಡುರಂಗ, ರಾಣಿ ಎಷ್ಟು ಚೆನ್ನಾಗಿದ್ದಾಳಲ್ವೇನೋ? ನೀನ್ ಏನೇ ಹೇಳೋ, ಆ ರಾಣಿಗಿಂತ ಈ ಸುಮನನೇ ತುಂಬಾ ಚೆನ್ನಾಗಿದ್ದಾಳ. ನೋಡ 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 ನೋಡ, ಆ ಕಣ್ಣು, ಆ ಮೂಗು, ಆ ತುಟಿನ ನೋಡ್ತಾ ಇದ್ರೆ ಅಣ್ಣ ಕತ್ಕೊಂಡು ತಿಂದು ಬಿಡ್ಬೇಕು. ಮನೆಗ್ ಬಂದಿರೋ ಗೆಸ್ಟ್ ಮುಂದೆ ಈ ರೀತಿ ಅನ್ಸಿವಿಲೈಸ್ಡ್ ಆಗಿ ಬಿಹೇವ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಬಾರಾಣಿ, ದೊಡ್ಡವ್ರ ಸವಾಸ ನಮ್ಗೆ ಯಾಕೆ? ನಾವು ಸೈಡ್ಗೆ ಹೋಗಿ ಮಾತಾಡೋಣ. ಹೋಗಮ್ಮ ರಾಣಿ, ಹೋಗು. 40 ವಯಸ್ಸಾಗ್ತಾ ಬಂತು, ಪಾಪ ಮದುವೆ ಇಲ್ಲ, ಮುಂಜಿ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ಅವನ ಬೊತ್ತಿದ ಎದೆ ಹುಡುಗೆ ತಣ್ಣನೇ ನೀರು ಎರಿ. ಚಂಪಾ, ಯಾಕೆ ಅಳ್ತಾ ಇದೀಯ? ಏನಾಯ್ತೆ? ಬಂದವ್ರಿಗೆಲ್ಲ ಬರೀ ಬೇಸ್ ಹಾಕೋದೇ ಆಗೋಯ್ತು. ಅದೇ ತಾನೇ ನಿನ್ ಕೆಲ್ಸ. ಯಾರ್ಯಾರು ಬರ್ತಾರೆ, ಗಂಡು ಹೆಣ್ಣು ಸೆಟ್ ಆಗುತ್ತೆ, ಮದ್ವೆ ಮಾಡ್ಕೊಂಡು ಹೋಗ್ತಾರೆ. ನಿನಗೂ ಆಗುತ್ತೆ ಬಿಡೆ. ಅದೇ ಯಾವಾಗ ಅಂತ. ಯುಗಾದಿ ಕಳೀಲಿ, ನಿನಗೂ ಮದುವೆ ಆಗುತ್ತೆ. ಹೀಗೆ ಹೇಳ್ತಾ 3 ಯುಗಾದಿ ಕಳಿಸ್ಬಿಟ್ರಿ. ಯುಗಾದಿಗೆ ಆಗ್ಲಿಲ್ಲ ಅಂದ್ರೆ ದೀಪಾವಳಿಗೆ ಆಗುತ್ತೆ ಬಿಡು. ರಾಣಿ, ನಿಮ್ಗೆ ಯಾವ ತಿಂಡಿ ಅಂದ್ರೆ ತುಂಬಾ ಇಷ್ಟ? ನನಗೆ ಮಸಾಲೆ ದೋಸೆ ಅಂದ್ರೆ ತುಂಬಾ ಇಷ್ಟ. ನನಗೂ ಇಷ್ಟ, ಮಸಾಲೆ ದೋಸೆ ಅಂದ್ರೆ ತುಂಬಾ ಇಷ್ಟ. ರಾಣಿ, ನಿಮ್ಗೆ ಯಾವ ಕಲರ್ ಅಂದ್ರೆ ತುಂಬಾ ಇಷ್ಟ? ನನಗೆ ಬ್ಲೂ ಕಲರ್ ಅಂದ್ರೆ ತುಂಬಾ ಇಷ್ಟ. ನನಗೂ ಇಷ್ಟ, ಬ್ಲೂ ಕಲರ್ ಅಂದ್ರೆ ತುಂಬಾ ಇಷ್ಟ. ರಾಣಿ, ನಿಮ್ಗೆ ಯಾವ ತರ ಮ್ಯೂಸಿಕ್ ಇಷ್ಟ? ಸ್ಕೂಲಲ್ಲಿ ಲಾಸ್ಟ್ ಪೀರಿಯಡ್ ಆದ್ಮೇಲೆ ಘನ ಅಂತ ಗಂಟೆ ಬಾರಿಸ್ತಾರಲ್ಲ, ಆ ಮ್ಯೂಸಿಕ್ ತುಂಬಾ ಇಷ್ಟ. ನನಗಷ್ಟೇ, ನಾನು ಸ್ಕೂಲಲ್ಲಿ ಇದ್ದಾಗ ಲಾಸ್ಟ್ ಪೀರಿಯಡ್ ಡಡ 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 ಅಂತ ಗಂಟೆ ಬಾರಿಸಿದ ತಕ್ಷಣ ಓಡೋಗ್ಬಿಟ್ಟು ಕುರಿ ಕಾಯ್ತಾ ಇದ್ದೆ. ಮಾತು ಮುಗೀತಾ? ಇಲ್ಲ, ಈಗಷ್ಟೇ ಜಸ್ಟ್ ಶುರು ಹಚ್ಕೊಂಡಿದ್ದೀನಿ. ಬೇಗ ಮುಗಿಸಿ. ನೀವೇನೇ ಹೇಳಿ ಸುಮನ ಅವರೇ, ಕವಿಗಳು ಹೇಳಿದ್ದು ನಿಜ ಕಣ್ರಿ. ಚಂದ ಚಂದ ಸಂಗಾತಿ ನೋಟವೇ ಚಂದ, ಅಂದ 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 ಗುಲಾಬಿ ತೋಟವೇ ಅಂದ. ಸುಮ್ನೆ ಇರಿ ಪಾಂಡುರಂಗ ಅವರೇ, ನೀವ್ ಯಾವಾಗ ನೋಡಿದ್ರು ನನ್ನ ರೇಗಿಸ್ತಾನೆ ಇರ್ತೀರಾ. ಈ ಪ್ರೀತಿ ಮಾಡೋ ಟೈಮಲ್ಲೆಲ್ಲ ಕೋಪ ಮಾಡ್ಕೋಬಾರ್ದು ಕಣ್ರಿ. ಸಮಯ ಆನಂದಮಯ. ನಿಂಗೆ ಇಷ್ಟ ಅಂತ ಆಪಲ್ ತಗೊಂಡ್ಬಂದಿದ್ದೀನಿ.
ಯಾಕೋ ಸಿಕ್ಕಾಪಟ್ಟೆ ಹಸಿವಾಗ್ತಿದೆ ಕಣ್ರಿ. ಒಂದ್ ನಿಮಿಷ ರೀ, ಫುಡ್ಡಿಂಗ್ಸ್ ಇದೆ ಎತ್ಕೊಂಡ್ಬರ್ತೀನಿ. ಅವ್ ನಾವು ಲೇ ಬರೀ ನೀವಿಬ್ರೆ ತಿಂದ್ಬಿಟ್ರೆ ಆಮೇಲೆ ಹೊಟ್ಟೆನೋ ಶುರು ಹಾಕೊಂಡ್ಬಿಡ್ತಕಂಡ್ರ. ರಾಣಿಗೆ ಇಷ್ಟ ಅಂತ ತಂದಿರೋದ್ ಕಣ ಆಪಲ್. ಲೇ ರಜಾ, ನಿನಗೆ ರಾಣಿ ಕಂಡ್ರೆ ಇಷ್ಟ ಕಣೋ, ನನಗೆ ಸುಮ್ಮನ ಕಂಡ್ರೆ ಇಷ್ಟ. ಅದಕ್ಕೆ ಒಂದು ಕೆಲಸ ಮಾಡೋಣ, ಇದನ್ನ ರಾಣಿಗೆ ತಿನ್ಸು. ಅವಳು ಸಿಕ್ಕಾಪಟ್ಟೆ ತಪ್ಪ ಇದ್ದಾಳೆ, ಸ್ವಲ್ಪ ಕಮ್ಮಿ ತಿನ್ಸು. ಸೂಪರ್ ಸುಮನ ಅವರೇ, ಅದು ನೋಡಿ ನಿಮ್ಗೋಸ್ಕರ ನಾನು ಅರ್ಧ ಆಪಲ್ನ ಹೊತ್ತು ತಂದಿದ್ದೀನಿ. ಸ್ಪೀಕರ್ಸ್. ಥ್ಯಾಂಕ್ ಯು ಪಾಂಡ್ರಂಗ. ಬೇಡ ಬಿಡಿ, ನೀವ್ಯಾಕೆ ರಿಸ್ಕ್ ಹೋಗ್ತೀರಾ, ನಾನೇ ತಿನ್ಸ್ಬಿಡ್ತೀನಿ. ಇಲ್ಲಿ ಸುಮನ, ಆ ಎದುರುಗಡೆ ಕೂತಿದೆಯಲ್ಲ ನಮ್ಮ ಮನೆಯ ದಂಡಪಿಂಡ, ಅದಕ್ಕೆ ನೀವು ಒಂದು 200 ರೂಪಾಯಿ ಬಿಸಾಕ್ಬಿಡಿ. ಹೆಣ ಹೊರ ಕೆಲಸ ಬೇಕಿದ್ರು ಮಾಡ್ಬಿಡ್ತಾನೆ. ಅವ್ರು ಯೋಗ್ಯತೆ ಅಷ್ಟೇನಾ? ಲೇ ಪಾಂಡುರಂಗ, ರಾಣಿ ನನ್ನ ಪಕ್ಕದಲ್ಲಿ ಇರ್ಬೇಕಾರೆ ನೀನ್ ನನ್ನ ಬಗ್ಗೆ ಒಳ್ಳೆ ಮಾತಾಡ್ಬೇಕು. ಆಯ್ತಪ್ಪ, ಮಾತಾಡ್ತೀನಿ. ಸುಮನ ಅವರೇ, ಆ ನಮ್ಮ ಪದ್ದಪ್ಪ ಇದನ್ನಲ್ಲ ತುಂಬಾನೇ ಗ್ರೇಟು. ಆ ಥರ ಹೈಟು, ಆ ಥರ ವೆಯ್ಟ್ ಇರ್ತಕ್ಕಂಥ ಅಂಕಲ್ ಸಿಕ್ಕದೇ ಇಲ್ಲ. ನನ್ನ ಅಂಕಲ್ ಅಲ್ಲ ಕಣ, ಮದ್ವೆ ಗಂಡು ಪದ್ದು. ಹೌದೌದು ಸುಮ್ಮನೆ ಅವರೇ, ನಮ್ಮ ಪದ್ದಪ್ಪನ ತಗೊಂಡು ಯಾವ ಹುಡುಗಿರಿಗೂ ಸಿಕ್ಕೋದಕ್ಕೆ ಸಾಧ್ಯನೇ ಇಲ್ಲ. ಈ ಹುಡುಗಿರೆಲ್ಲ ಇವನನ್ನ ಕಂಡ್ರೆ, ಹುಡುಗಿರು ಏನ್ರಿ ಬಂತು, ಮೊನ್ನೆ ಬೆಂಗಳೂರಿಗೆ ವಿದ್ಯಾಬಾಲನ್ ಬಂದಿದ್ಲು ಗೊತ್ತಾ? ಆ ವಿದ್ಯಾಬಾಲನು ಇವನನ್ನೇ ನಾನು ಮದುವೆ ಆಗೋದು ಅಂತ ಪೆಂಡಿಂಗ್ ಅಲ್ಲಿ ಇಟ್ಟು ಬಾಂಬೆಗೆ ಅಂತ ಹೋಗಿದ್ದಾನೆ. ಆ ಬಾಂಬೆನಲ್ಲಿ ಇವನಿಗಿಂತ ಬಲಿಷ್ಠವಾದ ವ್ಯಕ್ತಿ ಸಿಕ್ಬಿಟ್ಟಿದ್ದಾನೆ. ಅವನ ಕೈಲಲ್ಲಿ ತಗ್ಲಾಕೊಂಡ್ಬಿಟ್ಟು, ಇಲ್ಲ ಅಂತಿದ್ರೆ ನಮ್ಮ ಪದ್ದಪ್ಪನ ಫೋಟೋ ಯಾವಾಗಲೂ ಪೇಪರಲ್ಲಿ ಬಂದ್ಬಿಟ್ರಲ್ಲ. ಪದ್ದು, ನೀನ್ ನೋಡೋದಕ್ಕೆ ಒಳ್ಳೆ ಟೆಡಿ ಬೇರ್ ತರ ಇದ್ಯಾ. ನನಗೂ ನಿನ್ಗೂ ಮ್ಯಾಚ್ ಆಗುತ್ತಾ? ರಾಣಿ, ನೀವು ತಿನ್ಕಳಿ. ನೀನೇನು ಯೋಚನೆ ಮಾಡಬೇಡಮ್ಮ. ನಮ್ಮ ಪದ್ದಪ್ಪನ ಸೈಜ್ ಇದೆಯಲ್ಲ, ಅದೊಂಥರ ಯೂನಿವರ್ಸಲ್ ಸೈಜು. ಯಾವ ಸೈಜಿಗೆ ಬೇಕಾದ್ರೂ ಸೆಟ್ ಆಗುತ್ತೆ. ರಾಣಿ, ಈ ಆಪಲ್ ತಿಂತೇನೋ, ನಾನು ಹೀಗೋಗಿ ಹೀಗ್ ಬಂದ್ಬಿಡ್ತೀನಿ. ಅರ್ಧ ಮಾತ್ರ ತಿನ್ಬೇಕು. ಓಕೆ? ಏನಮ್ಮ ಇದು, ಪದ್ದುಗೇನೋ ಮದುವೆ ಆಗಿಲ್ಲ, ಅವನು ರಾಣಿ ಜೊತೆ ಮಾತಾಡಿದ್ರೆ ಅದು ಸರಿ. ನಿಮ್ಮ ಅಣ್ಣಂಗೇನಮ್ಮ ಬಂದಿದ್ದೆ ದೊಡ್ಡರೋಗ. ಮದುವೆ ಆಗಿದ್ರು ಮನೆಗೆ ಯಾವ್ದೋ ಹೆಣ್ಮಕ್ಳು ಬಂದ್ರೆ ಸಾಕು, ಕಾಳ ಹಾಕ್ತಾ ಕೂತ್ಕೊಂಡ್ಬಿಡ್ತಾರಲ್ಲ, ಇದು ಸರಿನಾ? ಏನಪ್ಪ ನೋಡ್ತಾ ಇದ್ದೀರಾ, ಹೋಗ್ ತಗೊಳ್ತೆ. ಬಿಡ್ತೀನ ನಾನು ಇವತ್ತು ಆ ತುಂಡನ್ನ ಬೆಂಡ್ ಮಾಡ್ಬಿಡ್ತೀನಿ ನೋಡು. ಬಾವ, ಸುಮನ ಹತ್ರ ಮಾತಾಡೋದಕ್ಕೆ ನಿಮ್ಮೊಬ್ರಿಗೆ ಅಲ್ಲ, ನಮಗೂ ಹಕ್ಕಿದೆ. ಅದು ಯಾವ ತರದ ಹಕ್ಕು? ನೀವು ಗಂಡುಗೊಲೆಂಶದ ಕಟ್ಟ ಕಡೆ ತುಂಡಿರಬಹುದು, ಆದ್ರೆ ನಾನು ಗಂಡುಗೊಲೆಂಶದ ಏಕೈಕ ಮನೆ ಅಳಿಯ. ಹೊಳೆ ಅಂದ್ರೆ ಆದ್ರೆ ತಮಗೆ ಮದುವೆ ಅನ್ನೋದು ಆಗಿದೆ. ತಮಗೂ ಆಗಿದೆ. ವಿಷಯಕ್ಕೆ ಬನ್ನಿಪ್ಪ. ನಾನು ಸುಮ್ಮನ ಅವ್ರ ಹತ್ರ ಮಾತಾಡ್ಬೇಕು. ಮಾತಾಡ್ಕೊಳ್ಳಿಪ್ಪ. ಕೈ ಎತ್ತಿ. ಹಲೋ, ಮೈಸೆಲ್ಫ್ ವಿಠಲ್ ಮೂರ್ತಿ, MA. ಓ ಮೈ ಗಾಡ್, ನೀವು MA ಓದಿದ್ದೀರಾ? MA ಅಂದ್ರೆ ಮನೆ ಅಳಿಯ ಅಂತ. ಇದ್ರ ಮೇಲೂ ಮಾತಾಡ್ಬೇಕಪ್ಪ ತಾವು. ಹೇಳ್ರಿ ಮೇಲೆ. ನೀವು ಹೊಣ್ತೀವಿ. ಈ ಹೂವ ಇಟ್ಕೊಂಡು ಏನೋ ಮಾಡ್ತಿದ್ಯಾ? ಈ ಹೂವನ ರಾಣಿ ಕೊಟ್ಟು ಅವಳನ್ನ ನಾನು ಹೊಲಿಸ್ಕೊತೀನಿ. ಲೋಪದ್ದು ಇವೆಲ್ಲ ಓಲ್ಡ್ ಫ್ಯಾಷನ್ ಕಣ. ನೀನು ಈ ಹೂನ ಅವಳು ಕೊಡೋದು, ಅವಳು ಬೇಡ ಅಂತ ಕಿಟಕಿಯಿಂದ ಆಚೆ ಬಿಸಾಕೋದು, ಅದೇ ಸಾಕಲ್ಲಿ ನೀನು ಎದೆ ಮೇಲೆ ಕೈ ಇಟ್ಕೊಂಡು ಪ್ರೇಮದ ಕಾದಂಬರಿ ಬರೆದನು ಕಣ್ಣೀರಲಿ ಅಂತ ಗ್ಲಾಸಲ್ಲಿ ರಕ್ತ ಕಾರ್ಕೊಳ್ಳೋದು, ಇವೆಲ್ಲ ಬೇಕಾ? ಮತ್ತೆ ಅವಳನ್ನ ಹೊಲಿಸ್ಕೊಳಕ್ ಏನೋ ಮಾಡ್ಲಿ? ನೋಡು, ನಾನು ನಿನ್ನ ಎಕ್ಸಿಬಿಷನ್ಗೆ ಹೋಗೋಣ ಬಾ ಅಂತ ಅವಳನ್ನ ಎಕ್ಸಿಬಿಷನ್ ಕರ್ಕೊಂಡೋಗು. ಅಲ್ಲಿ ನಿನ್ನ ಪ್ರೇಮನ ನಿವೇದನೆ ಮಾಡು. ಅವಳು ನನ್ನ ಜೊತೆ ಬರಕ್ ಒಪ್ತಾಳ? ಬಾಲವಂತಾಗೆ ತಕೊಂಡು ಹೋಗಲ್ಲ. ಈ ಹೂವನ ನೀನ್ ಹೊಲ್ಲು ಕೊಟ್ಬಿಡು, ನಾನು ಅವಳನ್ನ ತಕೊಂಡು ಹೋಗ್ತೀನಿ. ರಾಣಿ, ನನ್ನ ಹತ್ರ ಎಕ್ಸಿಬಿಷನ್ಗೆ ಅಂತ 2 ಟಿಕೆಟ್ ಇದೆ. ಎಕ್ಸಿಬಿಷನ್ ತುಂಬಾ ಚೆನ್ನಾಗಿದ್ದಂತೆ. ಅಲ್ಲಿ ಒಂದು ದೊಡ್ಡ ಜೈಂಟ್ ವೀಲ್ ಇದೆಯಂತೆ. ನಾವಿಬ್ರು ಹೋಗ್ ಬರೋಣ. ಜೈಂಟ್ ವಿಲ್ಲ ನನಗ್ ಭಯ ಆಗುತ್ತಪ್ಪ, ನಾನ್ ಬರೋದಿಲ್ಲ. ಅಂದ್ರೆ ಬರ್ಬೇಕು. ಇದನ್ನ ನೀಡು. ಎಕ್ಸಿಬಿಷನ್ ಅಂತ ಹೇಳಿ ಬೇರೆಲ್ಲೋ ಕರ್ಕೊಂಡ್ ಬಂದಿದ್ದೀರಾ? ಎಕ್ಸಿಬಿಷನ್ ತಾನೇ ರಾಣಿ, ಅದಿನ್ನು 1 ತಿಂಗಳು ಅಲ್ಲೇ ಇರುತ್ತೆ. ಈಗ ನಾವು ಇಲ್ಲಿ ಪರಸ್ಪರ ಪ್ರೀತಿಯಿಂದ ಸ್ವಲ್ಪ ಮಾತಾಡೋಣ. 1 ನಿಮಿಷ, ನಾನು ಕಾಲ್ ಮಾಡಿ ಬರ್ಲಾ? ಸರಿ, ಬೇಗ ಬಂದ್ಬಿಡು. ಏ ಸುಮನ, ಎಲ್ಲೇ ಇದೆಯಾ? ಬೇಗ ಗ್ರೌಂಡ್ ಹತ್ರ ಬಾ. ಈ ದಡಿಯ ನಾನು ತಗೊಳಕೊಂಡಿದ್ದಾನೆ ಕಣೆ. ನೀನ್ ಬರ್ದೇ ಇದೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬೇಗ ಬಾ. ರಾಣಿ, ಯಾರ ಹತ್ರ ಮಾತಾಡಿದ್ದು? ನನ್ ಮಮ್ಮಿ ಹತ್ರ. ಏನಂತ ಮಾತಾಡ್ದೆ? ನನ್ಗೊಬ್ಬ ಸುಂದರವಾದ ರಾಜ್ಕುಮಾರ ಸಿಕ್ಕಿದ್ದಾನೆ ಅಂತ ಹೇಳ್ದೆ. ಅದಕ್ಕೆ ಅವ್ರೇನಂದ್ರು? ಒಳ್ಳೇದಾಗ್ಲಮ್ಮ, ಹುಷಾರು ಅಂತಂದ್ರು. ರಾಣಿ, ನನ್ನ ಪ್ರೇಮದರಗಿಣಿ, ನನ್ನ ನಿನ್ನ ಟೇಸ್ಟ್ ಒಂದೇ. ಟಂಗ್ ಒಂದೇ ಅಂದ್ಮೇಲೆ ಟೇಸ್ಟ್ ಒಂದೇ ಇರುತ್ತಲ್ವಾ?
ನಮ್ಮ ಜಾರ್ಜಸ್ಗೆ ಅಂತೂ ಬಾವನ್ ಜುಟ್ಟು ಹಿಡಿಯಕ್ಕಾಗಿಲ್ಲ. ಇನ್ನ ಜುಟ್ಟು ಹಿಡಿಯೋ ಕೆಲಸ ಮಾಡೋರು ಯಾರು? ಇದ್ದಾಳಲ್ಲ ಚಂಪಾ, ಅವಳೇ ಜುಟ್ಟು ಹಿಡಿತಾಳೆ. ಒಟ್ಟಾರೆ ನಮ್ಮ ಅಣ್ಣನ ಜುಟ್ಟು ಭದ್ರ ಆದ್ರೆ ಸಾಕು. ಪಲ್ಲು, ಈ ಮಾತೆ ನೀನ್ ಹೇಳ್ತಿದ್ಯಾ? ಹೂ ಕಣೆ, ನಾನೇ ಹೇಳ್ತಾ ಇದೀನಲ್ಲ. ಮೊದ್ಲೇ ಈ ಮಾತೇನ್ ಹೇಳಿದಿದ್ರೆ ಇಷ್ಟೊತ್ತಾಗ್ಲೇ ಅವ್ರ ಕೈಲಿ ತಾಳಿ ಕಟ್ಟಿಸ್ಕೊತಿದ್ದೆ. ಈಗ್ಲೂ ಪರ್ಮಿಷನ್ ಕೊಟ್ಟಿದ್ದೀನಿ, ಹೋಗಿ ನಮ್ಮ ಅಣ್ಣನ ಜುಟ್ಟು ಹಿಡ್ಕೋ. ಇಲ್ಲ ಅಂದ್ರೆ ಆಸ್ತಿ ಎಲ್ಲ ಹೊರದು ಹಂಚ್ಕೊಂಡ್ಬಿಡುತ್ತೆ. ಒಟ್ಟಲ್ಲಿ ನಮ್ಮ ಭಾವ ದಾರಿ ತಪ್ಪಿದ ಮಗ ಆಗದೆ ಇದ್ರೆ ಅಷ್ಟೇ ಸಾಕು. ಅತ್ತೆ, ಅತ್ತೆ, ಅಯ್ಯೋ, ಯಾಕೆ ಹಾಕಿ ತಿಳಿಸ್ಕೊತಾ ಇದೀಯಾ? ಒಂದ್ ನಿಮಿಷ ನನ್ ಜೊತೆ ಬನ್ನಿ. ನನ್ನ ಮುದ್ದಿನ ರಾಣಿ, ಏನು ಮುದ್ದು ಮುದ್ದಾಗಿ ಮಾತಾಡ್ತಾ ನೀನು. ನೀವು ಒಳ್ಳೆ ಸಾಫ್ಟ್ ಐಸ್ ಕ್ರೀಮ್ ತರ ಸಾಫ್ಟ್ ಆಗಿದ್ಯಾ. ಸಲ್ಗೆ ತಗೊಂಡ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯಾ? ನೋಡು, ಸೀದಾ ಮನೆಗೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಆ ಕೈನು ತಿರ್ಗಿಸ್ತೀನಿ. ಹೋಗು. ಅಯ್ಯೋ, ಕೆಲಸ ಎಲ್ಲ ಕೆಟ್ಟೈತಲ್ಲಪ್ಪ. ಅಬ್ಬಾ ಬೆಡಂಬೂತ, ಇವನ್ ಮದ್ವೆ ಆದವಳು ಗತಿ ಗೋವಿಂದ. ಅಬ್ಬಾ, ಸದ್ಯ ರಾಜು ಇಲ್ಲೇ ಕೂತಿಯಾನೆ. ಸುಮ್ಮನೆ ಅವ್ರೆ, ಏನ್ರಿ ಮನೆಯಿಂದ ಹೇಳ್ದೆ ಕೇಳ್ದೆ ಆಚೆ ಬಂದ್ಬಿಟ್ರಿ? ಅದು ಫ್ರೆಶ್ ಏರ್ ತಗೋಣ ಅಂತ ಮನೆಯಿಂದ ಹಾಗೆ ನಡ್ಕೊಂಡ್ ಬಂದ್ಬಿಟ್ಟೆ. ನೀವ್ ಯಾಕೆ ಬಂದ್ರಿ? ಅದು ನೀವು ಬಂದ್ಬಿಟ್ರಲ್ಲ, ಹಂಗೆ ನಿಮ್ಮಿಂದನೇ ನಾನು ಓಡ್ ಬಂದ್ಬಿಟ್ಟೆ. ಇವ್ರಿಬ್ರು ಯಾಕಪ್ಪ ಈ ಕಡೆ ಬರ್ತಾ ಇದಾರೆ? ಇವ್ರು ಬಂದ್ರೆ ಎಡವಟ್ಟಾಗ್ಬಿಡುತ್ತೆ. ಅದು ಸುಮ್ಮನೆ ಅವ್ರೆ, ಒಂದು ನಿಮಿಷ ನಾನು ಬಂದೆ. ಸುಮನ್ ಅವ್ರೆ, ನೀವೊಬ್ರೇ ಬಂದ್ರಾ? ನೀವ್ ಯಾಕೆ ಬಂದ್ರಿ? ಅದು ನಮ್ಮ ಯಜಮಾನ್ರು ತುಂಬಾ ಒಳ್ಳೆಯವರಲ್ವಾ, ಹೆಣ್ಮಕ್ಳನ್ನ ಕಣ್ಣೆತ್ತು ನೋಡಲ್ಲ, ಈ ಜಾಗ ಸಾಗ ಬರ್ತಿರ್ತಾರೆ. ಈಗ್ಲೂ ಏನಾದ್ರು ಬಂದ್ರೇನೋ ಅಂತ ನೋಡಕ್ ಬಂದೆ. ಬರ್ಲಿಲ್ಲ ಅಲ್ವಾ? ಇಲ್ಲ 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 ಇಲ್ಲ. ಇಲ್ಲಿ ನೀನೇನು ಮಾಡ್ತಾ ಇದ್ಯಾ? ಹಬಿಯಲ್ಲೇ? ಅಯ್ಯೋ, ನನ್ಗೇನ್ ಗೊತ್ತು, ಬೀಗ ಹಾಕಿ ಬೆಡ್ರೂಮ್ ನಲ್ಲಿ ಭದ್ರ ಮಾಡ್ಕೋಬೇಕಪ್ಪ. ಚಂಪಾ, ಡೋಂಟ್ ಟಾಕ್ ರಬಿಶ್. ಮನೆಯಿಂದ ಹೊರಡ್ಬೇಕಾದ್ರೆ ನಿನ್ಗೆ ಹೇಳಿ ಬಂದ್ರಂತೆ? ಇಲ್ವಲ್ಲ, ನನ್ಗೇನು ಹೇಳಿಲ್ಲ. ಅತ್ತೆ, ನಿಮ್ಗೇನಾದ್ರೂ ಹೇಳಿದ್ರಾ? ಅಯ್ಯೋ, ನನಗೂ ಏನು ಹೇಳಿಲ್ಲ. ಚೆನ್ನ ಹೋದ್ರಿ ಇವರು. ಅಲ್ಲೇ ಇದಾರಲ್ಲ. ಅಬ್ಬೇ, ಇಲ್ಲೇನ್ರಿ ಮಾಡ್ತಾ ಇದೀರಾ? ಎಲ್ರು ಒಟ್ಟಿಗೆ ಬಂದ್ಬಿಟ್ರ? ಅದು ಹೀಗೆ ಸುಮ್ಮನೆ ನಾನು ಫ್ರೆಶ್ ಏರ್ ತಗೊಂಡು ಹೋಗೋಣ ಅಂತ ಬಂದೆ. ಹೇಗೋ ಬಂದ್ಬಿಟ್ಟಿದ್ರಾ? ಬನ್ರಿ, ಕೈ ಹಿಡ್ಕೊಳ್ಳಿ, ಇಬ್ರು ಜೊತೆಯಾಗಿ ವಾಕಿಂಗ್ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗೋಣ. ಏನು ಯಜಮಾನ್ರೆ, ನೀವಿಬ್ರು ಕೈ ಹಿಡ್ಕೊಂಡು ಹೋಗ್ಬಿಟ್ರೆ ನಾನೇನ್ ಮಾಡ್ಲಿ? ನೀನು ರಂಗಮ್ಮನ ಕೈ ಹಿಡ್ಕೊಂಡು ವಾಕಿಂಗ್ ಮಾಡಿಸಿ ನಿಧಾನಕ್ಕೆ ಬಂದ್ ಮನೆ ಸೇರ್ಕೊಳ್ಳೆ. ಗಂಡ ಹೆಂಡತಿ ಆದ ನೀವು ಕದ್ದು ಮುಚ್ಚಿ ಯಾಕೋ ಸೇರ್ತಿಲ್ಲ? ಧೈರ್ಯವಾಗಿ ನಿನ್ ಹೆಂಡತಿನ ನಂದಿ ಬೆಟ್ಟಕ್ಕೋ ಕಾಶ್ಮೀರಕ್ಕೋ ಕಲ್ಕೊಂಡು ಹೋಗ. ಇವಳಿಬ್ರು ದೂಲ ಮಾಡೋದಕ್ಕ ನನ್ನ ಜನ್ನಿ ಅಂತ ಕಲ್ದಿದ್ದು. ನಾಚಿಕಾಕಲ್ಲ ನಿನ್ ಜನ್ಮಕ್ಕೆ. ನಮ್ಮಪ್ಪ ನಿಮ್ಮಪ್ಪ ದೀಪೇಂದ್ರಂಗ್ ಮಾಡಕ್ ಬೇರೆ ಕೆಲ್ಸನೇ ಇಲ್ವಾ? ಜೊತೆಲಿ ಬಾಡಿ ಗಾರ್ಡ್ ಬೇರೆ ಕರ್ಕೊಂಡ್ ಬರ್ತಿದಾರೆ. ನೋಡು, ನಾನು ಇಲ್ಲೇ ಇದ್ರೆ ಕೆಲಸ ಹಾಳಾಗುತ್ತೆ. ನೀನ್ ಇಲ್ಲೇ ಇದ್ದು ಏನಾದ್ರೂ ಮ್ಯಾನೇಜ್ ಮಾಡ್ಕೊಂಡ್ ಬಾ, ನಾನು ಮನೇಲಿ ಇರ್ತೀನಿ. ಆ ಸುಮನ ಅನ್ನೋ ಹುಡುಗಿ ನನ್ನ ಮಗನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾಳೆ. ಅವಳೇನಾದ್ರೂ ನನ್ನ ಮಗನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ನನ್ನ ಆಸ್ತಿ ಎಲ್ಲ ಆ ಬಿಕ್ಕಿ ಪಾಲಾಗ್ಬಿಡುತ್ತೆ. ಏನಾದ್ರೂ ಮಾಡಿ ನನ್ನ ಮಗನ್ನ ಹುಡ್ಕೊಂಡು ಹೋಗ್ಲೇಬೇಕು. ನೋಡು, ಆ ಸುಮನ ಅನ್ನೋ ಹುಡುಗಿ ಅಲ್ಲೇ ಇದ್ದಾಳೆ. ಆದ್ರೆ ನಿಮ್ ಮಗನಿಲ್ಲ ಸರ್ ಅಲ್ಲಿ. ಇಲ್ಲದೆ ಇದ್ರೆ ಏನಂತ ಆ ಸುಮನ ಇಟ್ಕೊಂಡು ವಿಚಾರಿಸಿದ್ರೆ ನನ್ನ ಮಗ ಪತ್ತೆ ಆಗುತ್ತೆ. ಲೇ ಸುಮನ, ಎಲ್ಲಿ ನನ್ನ ಮಗ ರಾಜು? ಎಲ್ಲಿ ನನ್ನ ಮಗ ರಾಜು? ಕಾಪಾಡಿ, 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 ಕಾಪಾಡಿ. ಏನು ಏನಾಯ್ತು? ಇವ್ರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಪದೇ ಪದೇ ನನ್ನ ಹಿಂದೆ ಬಿದ್ದು ನಂಗೆ ಟಾರ್ಚರ್ ಕೊಡ್ತಿದ್ದಾರೆ. ರೇ ನಿಮ್ಗೆ ಇಷ್ಟೆಲ್ಲ ವಯಸ್ಸಾಗಿ ಗೊತ್ತಾಗಲ್ವನ್ರಿ ನಿಮ್ಮನ್ನು? ಅಲ್ಲಮ್ಮ, ನೀವೇ ಯಾಕೆ ಆಚೆ ಕಡೆ ಹೋಗ್ಬೇಕು? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ರಂಗಮ್ಮ, ಇನ್ಮೇಲೆ ಇಂಥದ್ಗೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೇಬೇಡಿ. ಅಲ್ಲ ನೋಡಿ, ಇವರು ಈ ಮನೆಯಲ್ಲಿ ಅದೆಷ್ಟು ದಿವಸ ಇರ್ತಾರೋ ಅಲ್ಲಿವರೆಗೂ ನಾನೇ ಯೋಗಕ್ಷೇಮನ ವಿಚಾರಿಸ್ಕೊಂಡು. ಏನು ಯಜಮಾನ್ರೆ, ನನ್ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದ್ ಬಿಟ್ಟು ಕಂಡವ್ರ ಯೋಗಕ್ಷೇಮ ಯಾಕೆ ವಿಚಾರಿಸ್ಕೋಬೇಕು? ಮಕ್ ಕೊಡ್ಬಿಟ್ಟು ನೋಡು, 24 ಗಂಟೆ ಇದೇ ಮನೆಯಲ್ಲಿ ಬಿಸಿರ್ತೀಯ ಕಣೆ. ಪಾಪ ಇವರು ಸುಮನ ಅವರು ಇವತ್ತಿರ್ತಾರೆ, ನಾಳೆ ಹೊರಟೋಗ್ಬಿಡ್ತಾರೆ. ಹಾಗಾಗಿ ಮೊದಲು ಇವರು, ತದನಂತರ ನೀನು. ಇನ್ಮೇಲಿಂದ ಈ ರಾಣಿಗೆ ನಾನೇ ಬಾಡಿ ಗಾರ್ಡ್ ಆಗಿರ್ತೀನ. ಆಯ್ತು ಕಣಪ್ಪತ್ತಪ್ಪ, ನೀನ್ ಬೇಕಿದ್ರೆ ರಾಣಿಗೆ ಬಾಡಿ ಗಾರ್ಡ್ ಆಗಿರೋ, ನಾನು ಸುಮನಗೆ ಬಾಡಿ ಗಾರ್ಡ್ ಆಗಿದ್ಬಿಡ್ತೀನಿ. ರಾಣಿ, ನೀನೇನಾದ್ರು ಹೊರಗೆ ಹೋಗ್ಬೇಕಂದ್ರೆ ನನಗೆ ಹೇಳು, ನಾನು ನಿನ್ ಜೊತೆ ಬರ್ತೀನಿ. ಇಲ್ಲಪ್ಪ, ನಾನು ಎಲ್ಲೂ ಹೊರಗಡೆ ಹೋಗಲ್ಲ. ಹಾಗನ್ಬಿಟ್ರೆ ಹೇಗೆ? ಅವಾಗ ಹೊರಗಡೆ ಹೋಗ್ಬೇಕಾಗುತ್ತೆ, ಮುಟ್ಟಾಗಿ ಮಾತಾಡ್ಬೇಕಾಗುತ್ತೆ. ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ಹೌದಮ್ಮ, ಇನ್ಮೇಲೆ ಎಲ್ಲಾದ್ರೂ ನೀನು ಹೊರಗಡೆ ಹೋಗ್ಬೇಕಾದ್ರೆ ಪದ್ದು ನಿನ್ ಜೊತೆ ಇರ್ತಾನೆ. ನೀನು ರಾಣಿ ಮನಸ್ಸನ್ನ ಗೆಲ್ಬೇಕು ಅಂದ್ರೆ ನೀನು ಹೀರೋ ಆಗ್ಬೇಕು. ಅಂದ್ರೆ ಡ್ಯೂಯೆಟ್ ಹಾಡ್ಬೇಕಾ? ಡ್ಯೂಯೆಟ್ ಹಾಡೋದಕ್ಕಿಂತ ಮುಂಚೆ ಫೈಟಿಂಗ್ ಮಾಡ್ಬೇಕು. ಫೈಟಿಂಗ್ ಮಾಡ್ಬೇಕಾ? ಹ್ಞೂ ಕಣ, ನೀನ್ ಸಿನಿಮಾಗಳಲ್ಲಿ ನೋಡಿಲ್ವಾ? ಹೀರೋ ವಿಲನ್ಗಳ ಜೊತೆ ಫೈಟಿಂಗ್ ಮಾಡ್ತಾನೆ, ಆಮೇಲೆ ಡ್ಯೂಯೆಟ್ ಹಾಡ್ತಾನೆ. ಹಾಗಿದ್ರೆ ರಾಣಿನ ರಸ್ತೆ ಕರ್ಕೊಂಬರೋ ಜವಾಬ್ದಾರಿ ನಂದು. ಏನಪ್ಪ, ಹೀರೋಯಿನ್ ಹಿಂಗಿದ್ದಾನೆ, ಆದ್ರೆ ವಿಲನ್ ಯಾರು?
ನೀನು ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡ, ನಿನ್ನ ಪಾಲಿನ ಬಿಲ್ಲನ್ನು ನಾನೇ ಹಾಕ್ತೀನಿ. ಏನೋ ಬಿಟ್ಲ ಪಿತೃದ್ರೋಹ, ನನ್ನ ಹತ್ರನೇ ದುಡ್ಡು ಕೇಳ್ತಾ ಇದೆಯಲ್ಲ. ನೀನಾಗ್ಲಿ ನಾನಾಗ್ಲಿ ಯಾವತ್ತಾರು ಸುಮ್ನೆ ಕೆಲಸ ಮಾಡಿದೀವೇನೋ? ಅದು ಸರಿ. ತಗೋ 200 ರೂಪಾಯಿ. ನೀನು ನನ್ನ ಪಾಲಿನ ವಿಲನ್ ಆಗಲ್ಲ, ರೌಡಿ ಆಗ್ ಬಾ. ಮೇರೆ ಪುಲ್ ಪುಲ್, ನಿನ್ನಂತ ಚೌಕ್ರಿಗಳು ರಸ್ತೆಗೆ ಮೇಲೆ ಓಡಾಡ್ತಿದ್ರೆ ಅದೇನ್ ಚೆನ್ನಾಗಿರ್ತದೆ. ಮಂದಿನೇ ಓಡಾಡ್ಬೇಕು. ಬಾ, ನಿನ್ನ ನಮ್ಮ ಹಟ್ಟಿಗೆ ಹೆತ್ತಾಕೊಂಡು ಹೋಗಿ ನೀನು ಡ್ಯಾನ್ಸ್ ಮಾಡ್ತಾನೇನು, ನಾನು ನಿಮ್ಗೆ ದುಡ್ಡು ಹೊಡಿತಾನೆ ಇರ್ತಾರೆ. ಪಲ್ಲು ಇಷ್ಟಕ್ಕೆಲ್ಲ ಹೆದರ್ಕೊಂಡ್ರೆ ಹೇಗೆ? ಅಯ್ಯೋ ರಾಣಿ, ನಿನ್ ಗೊತ್ತಿಲ್ಲ, ಅವನು ದೊಡ್ಡ ರೌಡಿ. ಹೆಣ್ಮಕ್ಳು ರೌಡಿಗಳನ್ನ ಹೇಗ್ ಫೇಸ್ ಮಾಡ್ಬೇಕು ಅನ್ನೋದನ್ನ ನಾನ್ ತೋರಿಸ್ಕೊಡ್ತೀನಿ. ಹೀಗ್ ಹಿಡ್ಕೋಬೇಕು, ಹೀಗ್ ಕೊಡ್ತಾ ಇರ್ಬೇಕು. ನಿಲ್ಲಿಸ್ಬಾರ್ದು, ಸಾಯೋ ತನಕ ಹೊಡಿತಿರ್ಬೇಕು. ನಿಲ್ಸು ಗಾಡಿ. ಯಾಕೆ ಹುಡ್ಗಾಗ ಹೊಡಿತಾ ಇದ್ಯಾ? ನೋಡೋ ಪದ್ದು, ಅವನು ನನ್ನ ಅಡ್ಡಕ್ ಕರ್ಕೊಂಡ್ ಹೋಗ್ತಾನಂತೆ, ಅಲ್ಲ ಡ್ಯಾನ್ಸ್ ಮಾಡ್ಬೇಕಂತೆ, ಅವ್ನ್ ದುಡ್ಡು ಹೊಡಿತಾನಂತೆ. ನಿನ್ ಗಂಡಸು ತಾನೆ? ಹೌದು. ಹಾಗಾದ್ರೆ ಅವನಿಗೆ ಹೊಡಿ. ಇವತ್ತು ದಿನ ಚೆನ್ನಾಗಿಲ್ಲ, ಇವತ್ತು ಹೊಡಿಯೋದ್ ಬೇಡ. ಯಾಕೆ? ಭಯನಾ? ಭಯ ಏನಿಲ್ಲ, ನಾನು ಹೊಡಿಯೋ ಏಟ್ಗೆ ಇವನು ಸತ್ತೋಗ್ಬಿಟ್ರೆ. ಅವ್ನ್ ಸತ್ತು ಹೋದ್ರೂ ಪರವಾಗಿಲ್ಲ, ನೀನ್ ಅವನಿಗೆ ಹೊಡಿಲೇಬೇಕು. ಇಲ್ಲ, ಈಗ ಹೊಡಿಯೋದ್ ಬೇಡ, ಬಾ ರಾಣಿ ಹೋಗೋಣ. ಇವ್ನ್ ಎತ್ಕೊಂಡ್ ಹೋಗಿ ತಿಪ್ಪೆಗ್ ಬಿಸಾಕ್ತೀನಿ. ಏನ್ ಪಲ್ಲು ಹೊಡೆದ್ಲಾ? ಇಲ್ಲ, ಅದು ಒಂದು ನಾಯಿ ಅಟ್ಟಿಸ್ಕೊಂಬಂತು. ನಾನು ಓಡ್ದೆ ಎಲ್ಲಿ ಬಿದ್ದು ಎಲ್ಲೆದ್ದೆ ಅಂತಾನೆ ಗೊತ್ತಾಗ್ಲಿಲ್ಲ. ಪಂಚರ್ ಆಗೋಯ್ತು. ಇದು ಬಿದ್ದ ಗಾಯದ ಸ್ಥಳ ಕಾಣ್ತಾ ಇಲ್ಲ, ಯಾರೋ ಬುದ್ಧಿ ಗಾಯ ಮಾಡಿರ್ಬೇಕು. ಅಲ್ಲ ಅಳಿಯಂದಿಲ್ಲ, ಕಂಡೋಳ್ ಮನೆ ನಾಯಿ ತಂಟೆ ಹೋದ್ರೆ ಮನೆ ಯಜಮಾನ ಸುಮ್ಮನೆ ಬಿಡ್ತಾನೇನು? ಚೆನ್ನಾಗಿ ಇಟ್ಟು ಕಳಿಸವ್ರೆ. ನಮ್ಮ ಅಪ್ಪಂಗೆ ವಿಷಯ ಗೊತ್ತಾಗ್ಬಿಟ್ಟಿದೆ, ಖಂಡಿತ ಅವ್ರು ಹುಡ್ಕೊಂಡು ಬಂದೇ ಬರ್ತಾರೆ. ಇಷ್ಟೆಲ್ಲ ವೇಷ ಹಾಕಿದ್ ವೇಸ್ಟ್ ಆಗ್ಬಿಡುತ್ತಲ್ಲ ರಾಜು. ಏನಾದ್ರೂ ಅನಾಹುತ ಆಗೋದಕ್ಕಿಂತ ಮುಂಚೆ ನಾವಿಬ್ರು ಮದುವೆ ಆಗ್ಬಿಡ್ಬೇಕು. ರಾಣಿ, ನಿಂಗೆ ಗುಡ್ ನ್ಯೂಸ್. ಏನ್ ಜಾಜಿ? ನಾನ್ ನಿಂಗೆ ಮ್ಯಾರೇಜ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಯಾರ ಜೊತೆಗೆ? ನೀನು ತುಂಬಾ ಇಷ್ಟಪಡೋ ವ್ಯಕ್ತಿ ಜೊತೆ, ಅಂದ್ರೆ ನಮ್ಮ ಪದ ಜೊತೆ. ಹೌದು ರಾಣಿ, ನೀನಂದ್ರೆ ನನಗೆ ತುಂಬಾ ಇಷ್ಟ. ಯಾಕೊಂಥರ ಡಲ್ ಆಗ್ಬಿಟ್ಟೆ ರಾಣಿ? ಅದು ಇಷ್ಟು ಬೇಗ ಮದ್ವೆನಾ? ನೋ, ನಾನು ಒಂದು ಸಲ ಮ್ಯಾರೇಜ್ ಮಾಡಿಸ್ತೀನಿ ಅಂತ ಡಿಸೈಡ್ ಮಾಡಿದ್ಮೇಲೆ ಮ್ಯಾರೇಜ್ ಮಾಡಿಸ್ತೀನಿ. ನೋಡು, ನಿಂಗೆ 3 days ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ತಾಳಿನೂ ರೆಡಿ ಆಗುತ್ತೆ. 4th day ನಮ್ಮನೇಲೆ ಸಿಂಪಲ್ ಆಗಿ ನಿಮ್ಮಿಬ್ರಿಗೂ ಮ್ಯಾರೇಜ್ ಮಾಡಿಸ್ಬಿಡ್ತೀನಿ. ಅದು ನೀನ್ ಪುಣ್ಯ ಮಾಡಿದ್ದೆ ಕಣ, ಕೊನೆಗೂ ಮದ್ವೆ ಆಗ್ತಾ ಇದೆಯಲ್ಲ. ಅದು ಅವ್ನು ಇಷ್ಟಪಟ್ಟರೆ ಹುಡುಗಿ ಜೊತೆ ಆಗ್ತಾ ಇದೆಯಲ್ಲ, ನನಗಂತೂ ಪಾಂಡ್ರಂಗ ಆಶ್ಚರ್ಯ ಆಗ್ತಾ ಇದೆಯಪ್ಪ. ಸುಮನ, ನೀನು? ನಾನಂತೂ ರೆಡಿ ಆಗಿದ್ದೀನಿ. ಹಾಗಾದ್ರೆ ಜಾಜಿ ಅವ್ರಿಗೆ ನನ್ ಗಂಡಾಂತರದ ಬಗ್ಗೆ ಹೇಳ್ಬಿಡ್ತೀನಿ. ಬೇಗ ಹೇಳ್ಬಿಡು, ಆಮೇಲೆ ಏನಾದ್ರೂ ಎಡವಟ್ ಆದ್ರೆ ಕಷ್ಟ. ರಾಣಿ, ನಿನ್ ಮ್ಯಾರೇಜ್ಗೆ ರೇಷ್ಮೆ ಸ್ಯಾರಿ ತಂದಿದ್ದೀನಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಶಾಸ್ತ್ರಿಗಳು ರೆಡಿ, ಬೇಗ ಹೋಗಿ ಸೀರೆ ಉಟ್ಕೊಂಡ್ ಬಂದ್ಬಿಟ್ರೆ ತಾಳಿ ಕಟ್ಟಿಸ್ಬಿಡ್ತೀನಿ. ಲೇ ಬಿಟ್ಲ, ಬೇಗ ತಾಳಿ ಕಟ್ಟ. ಮಂತ್ರಗಳು ಮುಗಿಯೋವರೆಗೂ ತಾಳಿ ಕಟ್ಟೋ ಹಾಗಿಲ್ಲ, ಪ್ರಾರ್ಥ ಮುಂದೆ ಇದೆ. ಶುಕ್ಲ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಸರ್, ಇಲ್ಲಿ ಯಾವ್ದೋ ಮದುವೆ ನಡೀತೈತೆ. ತಾಳಿ ಕಟ್ಬಿಡ್ಲಿ, ಸುಮ್ಮನೆ ಇರೋ. ಸುಮ್ಮನ ಇಲ್ಲೇ ಇದ್ದಾಳೆ ಅಂದ್ಮೇಲೆ ನನ್ನ ಮಗ ರಾಜನು ಇಲ್ಲೇ ಇರ್ಬೇಕು. ಆಮೇಲೆ ವಿಚಾರಿಸೋಣ. ಹಾರ ಬದಲಾಯಿಸ್ಕೊಳ್ಳಿ ಮುಂದೆ ಬಾ. ಜಾಜಿ ಅವ್ರೆ, ನಂಗೊಂದ್ ಗಂಡಾಂತರ ಇದೆ. ಗಂಡಾಂತ್ರನ? ಏನದು? ನನ್ ಮದ್ವೆ ಆದ್ 1 ತಿಂಗಳಿಗೆ ನನ್ ಕಟ್ಕೊಂಡ್ ಗಂಡ ಸತ್ತೋಗ್ತಾನಂತೆ. ಯಾವ್ದೇ ಕಾರಣಕ್ಕೂ ನಾನ್ ಸಾಯ್ಬಾರ್ದು. ಆ ದೋಷ ನಿವಾರಣೆ ಆಗ್ಬೇಕು ಅಂದ್ರೆ ಮೊದ್ಲು ನಾನೊಂದ್ ಹುಡ್ಗಿಗ್ ತಾಳಿ ಕಟ್ಬೇಕಂತೆ. ಹುಡುಗಿ ಮ್ಯಾರೇಜಾ? ಹೌದು, ಆ ಹುಡ್ಗಿಗ್ ತಾಳಿ ಕಟ್ಟಿದ್ರೆ ದೋಷ ನಿವಾರಣೆ ಆಗುತ್ತಂತೆ. ಆಮೇಲೆ ನನ್ ಪದ್ದನ್ ಮದ್ವೆ ಆಗ್ತೀನಿ. ದೋಷ ನಿವಾರಣೆ ಆಗೋದಿದ್ರೆ ನೀನ್ ಹಾಗೆ ಮಾಡೋ. ನಾನೀಗ ಯಾರನ್ ಮದ್ವೆ ಆಗ್ಲಿ? ರಾಣಿ, ಅದು ನನ್ನ ಹೆಂಡತಿ. ಜಾಜಿ, ಅಲ್ಲಿ ನೋಡು ಫೋಟೋ, ಮಕ್ಕುಗಿತ್ತಲ್ಲ ಅಷ್ಟೇ. ರಾಣಿ, ನೀನ್ ಯಾಕೆ ಅಷ್ಟೊಂದು ಬೇಜಾರ್ ಮಾಡ್ಕೋತೀಯಾ? ನೀನ್ ನನ್ ಕ್ಲೋಸ್ ಫ್ರೆಂಡ್. ದೋಷ ನಿವಾರಣೆ ಆಗುತ್ತೆ ಅನ್ನೋದಾದ್ರೆ ನಾನೇ ನಿಮ್ ಮದ್ವೆ ಆಗ್ತೀನಿ. ಬಂದ್ ಮಕ್ಕಳು ಏನ್ ಸರ್ ಇದು? ಒಂದ್ ಹುಡುಗಿ ಇನ್ನೊಂದು ಹುಡುಗಿ ಮದುವೆ ಆಗದ? ಈಗಿನ ಕಾಲದಲ್ಲಿ ಎಲ್ಲ ನಡೆಯುತ್ತೆ, ತಪ್ಪಗಿರೋ. ಹಾರ ಬದಲಾಯಿಸ್ಕೊಳ್ಳಿ ಪ್ರಾರಂಭಗಳ. ಏನ್
ಮುಖ ನೋಡ್ಕೊತಿದ್ರ ತಾಳಿ ಕಟ್ಟೋ ಮುದೇ ಬೇಡ. ಮತ್ತೆ ನನಗ್ ಕಟ್ಟಕ್ಕೆ ತಾಳಿ ಅದನ್ನೇ ಬಿಟ್ಟು ಆಮೇಲೆ ಕಟ್ಟಿಸ್ತೀನಿ ಬಿಡೋ ಪ್ರಾರ್ಥ. ಕಟ್ಟು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾನ್ ಕಂಠೆ ಭಕ್ತಾನಿ ಶುಭಗೆ ಸಂಜೀವ ಸದಾಚತಂ. ಮತ್ತೆ ಬಂದಲ್ಲಪ್ಪ ಈ ವಯ್ಯ. ಸುಮನ, ನೀನು ಅವಳನ್ನ ಮದುವೆ ಮಾಡ್ಕೊಂಡಿದ್ದು ನನಗಂತೂ ತುಂಬಾ ಸಂತೋಷ ಆಯ್ತಮ್ಮ. ಈಗ ಯಾರನ್ನು ಬೇಕಾದ್ರೂ ಮದುವೆ ಮಾಡ್ಕೋಬಹುದು. ಈಗಲಾದ್ರೂ ಹೇಳಮ್ಮ, ನನ್ನ ಮಗ ರಾಜು ಎಲ್ಲಿ ಅಂತ. ಅಂಕಲ್, ರಾಜನು ನಾನು ತುಂಬಾ ಪ್ರೀತಿ ಮಾಡ್ತಾ ಇದ್ವಿ. ಮದ್ವೆ ಮಾಡ್ಕೊಡಿ ಅಂತ ನಿಮ್ಮನ್ನ ಕೇಳಿದ್ವಿ. ನೀವು ಮದ್ವೆಗೆ ಒಪ್ಲಿಲ್ಲ. ಅದಕ್ಕೆ ನಾನು ರಾಜು ಮನೆ ಬಿಟ್ಬಿಟ್ಟು ಓಡ್ ಬಂದ್ವಿ. ಅದೆಲ್ಲ ಸರಿನಮ್ಮ. ಈಗ ನನ್ನ ಮಗ ರಾಜು ಎಲ್ಲಿ? ಅಂಕಲ್, ನೀವೆಲ್ಲರೂ ತಿಳ್ಕೊಂಡಿರೋ ಹಾಗೆ ನನ್ ಮದ್ವೆ ಆಗಿರೋದು ಹುಡುಗಿನಲ್ಲ, ನಿಮ್ ಮಗ ರಾಜುನ. ಅಲ್ಲೂ ಸಲ್ಲ ಇಲ್ಲೂ ಸಲ್ಲ ಪಾಂಡುರಂಗ